ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ಬಹಳ ಸಂತೋಷ ಆಗ್ತದೆ. ಬೆಳಗ್ಗೆಗೆ ಚುನಾವಣೆ ಸಂದರ್ಭದಲ್ಲಿ ನಾನು ಬರದೇ ಕೂಡ ಒಳ್ಳೆ ಬಹುಮತದಿಂದ ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಲೀಡ್ ಕೊಟ್ಟಿದ್ದೀರ. 2 ವರ್ಷ ನಿಮ್ಮ ಸೇವೆ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ಮೊದಲನೇದಾಗಿ ಎಲ್ಲ ಹಿರಿಯರಿಗೂ ಗ್ರಾಮಸ್ಥರಿಗೂ ನನ್ನ ಮತ್ತು ಶಾಮೂರು ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆಂಜನೇಯ ಸಮುದಾಯ ಭವನದ ದಾನಿಗಳು ಆದ ಎಸ್ ಮಹೇಶ್ವರಪ್ಪನವರೇ, PG ಉಮಾಪತಿಯವರೇ, ಮುರುಗೇಗಪ್ಪನವರೇ, SN ಗೌಡ್ರೆ ಹಾಗೂ ಕಲ್ಲಪ್ಪನವರೇ, ಸುರೇಶ್ ಅವರೇ ಮತ್ತು ನಾಗರಗೌಡ್ರೆ, ದೇವೇಂದ್ರಯ್ಯನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಗ್ರಾಮಸ್ಥರೇ ಮತ್ತು ಎಲ್ಲ ನನ್ನ ಅಕ್ಕನೇ ಜಾಸ್ತಿ ಇದ್ದೀರ ಅನಿಸುತ್ತೆ, ತಂಗಿಗಳು ಯಾರು ಇದ್ದೀರಲ್ಲ ಒಂದು ಅಕ್ಕ ತಂಗಿಗೆ ಇವತ್ತು ಬಹಳ ಸಂತೋಷದ ದಿನ. ಯಾಕೆಂದರೆ ಊರಿನಲ್ಲಿರುವಂತಹ ಹಿರಿಯರು ದಾನಿಗಳು ಸುಮಾರು 20 ವರ್ಷದ ಹಿಂದೆ 10 ವರ್ಷದಷ್ಟು ಮತ್ತು ಜಮೀನು ಕೂಡ ದಾನ ಮಾಡಿದ್ದೀರಿ, ಸಮುದಾಯವನ್ನು ಕಟ್ಟಿದ್ದೀರಿ, ಅಪ್ಪಾಜಿಯವರು ಕೂಡ ನೆನೆಸಿದ್ದೀರಿ. ಹಾಗೆ ಟೈಮ್ನಲ್ಲಿ 1 ಲಕ್ಷ ಹಂಗೆ ಕೊಟ್ಟರು ಅಪ್ಪಾಜಿಯವರು ಅಂತ. ಸೊ ಅಪ್ಪಾಜಿಯವರಿಗೆ ಕೊಡದೆ ದಾನ ಚಿಂತಾಮಣಿ ಅಂತಲೇ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಪ್ಪಾಜಿಯವರೇ, ಮಾರ್ಗದರ್ಶಕರು ಕೂಡ ಅಪ್ಪಾಜಿಯವರೇ. ಸೊ ಅಂಥ ಅಪ್ಪಾಜಿಯವರನ್ನ ನೆನೆಸಿದ್ವಿ, ನನಗೂ ಅದು ಕೂಡ ಸಂತೋಷ ಆಗಿದೆ. ಆಮೇಲೆ ಇವತ್ತು ಇಡೀ ನಮ್ಮ ಮಾಯಕೊಂಡ ಕ್ಷೇತ್ರದಲ್ಲಿ ಮೊದಲನೇ ಟರ್ಮ್ನಲ್ಲಿ 86 ಲಕ್ಷ, ಎರಡನೇ ಟರ್ಮಲ್ಲಿ 77 ಲಕ್ಷ ಇಷ್ಟು ಅಮೌಂಟ್ನ ಮಾಯಕೊಂಡ ಕ್ಷೇತ್ರಕ್ಕೆ ನಮ್ಮ MP ಲ್ಯಾಂಡ್ಸ್, ಇದು ಸಂಸದರ ನಿಧಿ ಇರುತ್ತಲ್ಲ ಆ ಗ್ರ್ಯಾಂಡ್ಸಲ್ಲಿ ಕಾಮಗಾರಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ತಾನೇ ದಿಂಡದಡಿಯಲ್ಲಿ ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮನ್ನು ಉದ್ಘಾಟನೆ ಕೂಡ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಇಲ್ಲಿ ಕಾಂಪೌಂಡ್ ಬಂದು ಭೂಮಿ ಪೂಜೆಗೆ ಬಂದಿರೋದು. ಸೊ ಮಹಿಳೆಯರು ನೋಡಿದ ತಕ್ಷಣವೇ ಭಾಳ ಸಂತೋಷ ಆಗುತ್ತೆ. ಎಲ್ಲ ನಮ್ಮ ಗೃಹಲಕ್ಷ್ಮಿಯರಿದ್ದೀರ. ಇವತ್ತು ಪೇಪರ್ನಲ್ಲೂ ಬಂದಿದೆ, ಈ ಗೃಹಲಕ್ಷ್ಮಿಯ 31ನೇ ಅಮೌಂಟ್ ಗ್ರ್ಯಾಂಡ್ಸು ಅದನ್ನು ಕೂಡ ಸರ್ಕಾರ ಈಗ ರಿಲೀಸ್ ಮಾಡ್ತಾ ಇದೆ ಅಂತ ಅದನ್ನು ಅನೌನ್ಸ್ ಮಾಡಿದ್ದಾರೆ ಪೇಪರ್ನಲ್ಲಿ. ಇಲ್ಲಿವರೆಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಅಕೌಂಟಿಗೆ ಸುಮಾರು 62,000 ರೂಪಾಯಿ ಅಮೌಂಟ್ ಬಂದಿದೆ. ಸೊ ಅಂತ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರು ಸೇರಿಕೊಂಡು ಎಲ್ಲ ನಮ್ಮ ಜನರಿಗೆ, ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಅನುಕೂಲ ಆಗಲಿ ಅಂತಹ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದರು. ಸೊ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ, ಈ ಶ್ರಾವಣ ಹಬ್ಬದ ಮುಂಚೆ ಬಂದಿರೋ ಸಿಹಿ ಸುದ್ದಿ ಅನ್ಕೋಬೇಕಾಗಿ 5 ಕಂತುಗಳು ಒಟ್ಟಾರೆ ಬೀಳುತ್ತೆ ಅಂದರೆ 5-6 ತಿಂಗಳಿಂದ 60 ಬರುತ್ತಿಲ್ಲ. ಎಷ್ಟು ತಿಂಗಳಿಂದ? 4 ತಿಂಗಳಾಗಿಲ್ಲ. ಸರಿ, ಕೆಳಗೆ ಕುತ್ಕೊಳ್ತೀನಿ, ಆಮೇಲೆ ಮೊಬೈಲ್ ಹಚ್ಚಿಕೊಂಡು ಕೆಳಗೆ ಬಂದಿಲ್ಲ. ಏನು ಬರೀ ಭಾಷಣ ಮಾಡ್ಬೋದು ಅಂದ್ಬಿಟ್ಟು ಕೆಳಗೆ ಕುತ್ಕೊಳ್ತೀನಿ, ಚೇರ್ ಹಾಕ್ಕೊಂಡು ಬಂದು ಮೊಬೈಲ್ ಹಚ್ಚಿಕೊಂಡು ಬರ್ತೀವಿ. ಆಮೇಲೆ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಎಲ್ಲ ಸಂಸದರಿಗೆ ಒಂದು ಮನವಿ ಮಾಡಿದ್ದಾರೆ. ಇವತ್ತು ಪೇಪರ್ನಲ್ಲಿ ಅದು ಕೂಡ ಬಂದಿದೆ. ಏನು ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿಗೆ ಸುಮಾರು 2,182 ಕೋಟಿಯಷ್ಟು ಅಮೌಂಟ್ ಬಿಡುಗಡೆ ಮಾಡಬೇಕಾಗಿದೆ. 15th ಫೈನಾನ್ಸ್ ಕಮಿಷನಿಂದ ಆ ಅಮೌಂಟ್ ಬಿಡುಗಡೆ ಮಾಡಲಿಕ್ಕೆ ಇವೆಲ್ಲ ಸಂಸದರು ಒಗ್ಗಟ್ಟಿನಿಂದ BJP, ಕಾಂಗ್ರೆಸ್, JDS ಅನ್ನೋವಾಗಿಲ್ಲ, ಎಲ್ಲ ಸಂಸದರು 28 ಜನ ಸಂಸದರು ಜೊತೆಗೂಡಿ ಹೋಗಿ ಅಲ್ಲಿ ಸಚಿವರನ್ನು ಕಂಡು ಇಮಿಡಿಯೇಟ್ಲಿ ಪ್ರಯಾರಿಟಿ ಮೇಲೆ ನಮ್ಮ ರಾಜ್ಯಕ್ಕೆ ಅಮೌಂಟ್ ರಿಲೀಸ್ ಮಾಡಲಿಕ್ಕೆ. ಯಾಕಂದರೆ ಬರದ ಸಮಸ್ಯೆ ಆಗ್ತದೆ. ಇಡೀ ದಾವಣಗೆರೆಯನ್ನು ನೋಡಿದರೆ ಆ್ಯಾವ್ರೇಜ್ 48% ಅಷ್ಟೇ ಮಳೆ ಆಗ್ತದೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಕುಡಿಯೋ ನೀರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು 5 ಕೋಟಿ ರೂಪಾಯಿ ಪ್ರತಿಯೊಂದು ಜಿಲ್ಲೆಗೆ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಜೊತೆಗೆ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಈ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿದೆ. ಆ ಕಾಮಗಾರಿಗಳಿಗೆ ನಮಗೆ ಹಣ ಬೇಕಾಗಿದೆ ಅಂತ ಹೇಳಿ ಈ ಅಮೌಂಟ್ನ ನೀವು ರಿಲೀಸ್ ಮಾಡಿಕೊಡ್ಬೋದು. 2,152 ಕೋಟಿ. ನೀವು ಯೋಚನೆ ಮಾಡಿ ಎಷ್ಟು ಹಳ್ಳಿಗಳಿಗೆ ಈ ಒಂದು ಅಮೌಂಟಿಂದ ಅನುಕೂಲ ಆಗುತ್ತೆ ಅಂತ. ಮತ್ತು ಇವತ್ತು ಕೂಡ ನಮ್ಮ ದೆಹಲಿಯಲ್ಲಿ
ಸೋಮವಾರದಿಂದ ಸೆಷನ್ ಶುರುವಾಗುತ್ತೆ. ಸೋಮವಾರದ ಸೆಷನ್ನಲ್ಲಿ 3 ವಿಷಯಗಳನ್ನು ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ತಗೊಂಡಿದೆ. ಮೊದಲನೆಯದು ಏನು ಮಹಿಳಾ ಮೀಸಲಾತಿಯ ಜೊತೆಗೆ ಕ್ಷೇತ್ರ ಮರುಪರಿಶೀಲನೆ DNPC ಬಿಲ್ ಜಾರಿ ತರ್ತಾ ಇದ್ದಾರಲ್ಲ, ಸೊ ಇದರ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತಿದ್ದಾರೆ. ಇದರ ವಿರೋಧವಾಗಿ ಕಳೆದ ಸೆಷನ್ನಲ್ಲಿ ಅವರಿಗೆ ಜಾರಿ ಮಾಡಬೇಕು ಅಂತ ಇದ್ದರು, ಅವರಿಗೆ 2/3 ಮೆಜಾರಿಟಿ ಸಿಗಲಿಲ್ಲ. ಹಾಗಾಗಿ ಈ ಆ್ಯಕ್ಟ್ನ ಜಾರಿ ಮಾಡಲಿಕ್ಕಾಗಲಿಲ್ಲ. ಈಗ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ, ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿರುವಂತಹ ಸಂಸದರನ್ನ ಖರೀದಿ ಮಾಡಬೇಕು ಅಥವಾ ಇಡಿ ಅವರ ಒಂದು ಏನು ಹೇಳಬೇಕು ವಿಚಾರಣೆ ಮಾಡ್ತೀವಿ ಅನ್ನೋಂತಹ ಒತ್ತಡ ತಂದುಬಿಟ್ಟು ಇವತ್ತಿನ ದಿನ MP ಗಳು ಅವರ ಪಕ್ಷವನ್ನು ಬಿಟ್ಟು BJP ಸರ್ಕಾರಕ್ಕೆ ಪಕ್ಷಕ್ಕೆ ಸಮರ್ಥನೆ ಕೊಡ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಅವರಿಗೆ ಸುಮಾರು 45 MP ಕೊರತೆ ಇದೆ 2/3 ಮೆಜಾರಿಟಿ ಬರಲಿಕ್ಕೆ. ಸೊ ಆದ್ದರಿಂದ ನಾವು ಇದರ ವಿರೋಧವಾಗಿ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಪೇಪರ್ನಲ್ಲಿ ಎಲ್ಲರೂ ಚರ್ಚೆ ನೋಡ್ತಾ ಇರ್ಬೋದು. ಎಥೆನಾಲ್ E20 ಅಂತ ಏನು ಹೇಳ್ತೀವಿ, ಪೆಟ್ರೋಲ್ ಜೊತೆ ಎಥೆನಾಲ್ ಮಿಕ್ಸ್ ಮಾಡ್ತಾ ಇದ್ದಾರಲ್ಲ, ಇದರಿಂದ ವಾಹನಗಳ ಇಂಜಿನ್ಗಳು ಕೆಡ್ತಾ ಇದ್ದಾವೆ, ಆಮೇಲೆ ಮೈಲೇಜ್ ಕಡಿಮೆ ಕೊಡ್ತಾ ಇದೆ. ಸೊ ಅದರಿಂದ E20 ಸೇಫ್ ಹೌದಾ ಅಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ಕೇಂದ್ರ ಸರ್ಕಾರದಲ್ಲಿ ನಾವು ಧ್ವನಿ ಎತ್ತಬೇಕು ಅಂತ ನಮ್ಮದೊಂದು ಇದೆ. ಇದೆಲ್ಲರ ಜೊತೆಗೆ ಭಾರತೀಯ ಪರಂಪರೆ ಸಂಸ್ಕೃತಿ ಅಂದರೆ ನಾವು ದೇವಸ್ಥಾನದಲ್ಲಿ ಅಪಾರ ನಂಬಿಕೆ ಇಟ್ಕೊಂಡಿರೋದು ಹೌದಾ. ಈಗಿನ ಸಮಯದಲ್ಲಿ ಸುಮಾರು 15 ದಿನ ಒಂದು ತಿಂಗಳಿಂದ ಚರ್ಚೆ ಆಗ್ತಾ ಇರೋದು ಏನು ಹೇಳಿ, ಇಡೀ ದೇಶದಲ್ಲಿ ರಾಮನ ದೇವಸ್ಥಾನ ಎಷ್ಟು ಜನ ಹೋಗಿದ್ದಾರೆ? ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿರೋ ಅಯೋಧ್ಯೆಗೆ ಎಷ್ಟು ಜನ ಹೋಗಿರ? ನೀವು ಚೆನ್ನಾಗಿದೆ, ನಾನೆಲ್ಲ ಹೋಗಿಲ್ಲ. ಸೊ ಭಾಳಷ್ಟು ಜನ ಹೋಗಿದ್ದಾರೆ. ನಮ್ಮ MP ಆಫೀಸಿಗೆ ಬರ್ತಾರೆ, ನಾವೆಲ್ಲ ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಲೆಟರ್ನಲ್ಲಿ VIP ದರ್ಶನಕ್ಕೆ ಲೆಟರ್ ಮಾಡಿಸ್ಕೊಳ್ತೀವಿ ಎಂದು ಕೇಳ್ಕೊಂಡು ಹೋಗ್ತಾರೆ. ಸೊ ಅಂತಹ ಶ್ರೀರಾಮನ ದೇವಸ್ಥಾನದ ಹುಂಡಿ ಹೌದಾ, ನಾವೇನು ಸಣ್ಣ ಅಲ್ಪ ಇರ್ಬೋದು ಜಾಸ್ತಿ ಇರ್ಬೋದು, ನಮ್ಮ ವೈಯಕ್ತಿಕ ಸ್ಟೇಟಸ್ನ ಸರಿ ಸಮಾನವಾಗಿ ದುಡ್ಡು ಹಾಕಿರ್ತಿರೋದ ದೇವಸ್ಥಾನದ ಹುಂಡಿಗೆ, ಅಂತಹ ಹಣವನ್ನು ಅಲ್ಲಿರುವಂತಹ ಖಜಾಂಚಿಗಳು ಅವರು ಪಡ್ಕೊಂಡಿದ್ದಾರೆ. ಸೊ ನಮ್ಮ ಶ್ರದ್ಧೆಯ ಜೊತೆಗೆ ಆಟ ಆಡ್ತಾ ಇದ್ದಾರೆ ಅಂತ. ಸೊ ಇದ್ರ ವಿರೋಧವಾಗಿ ಕೂಡ ನಾವು ಧ್ವನಿಸ್ತಾ ಇದ್ದೀವಿ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಜನರ ಪರವಾಗಿದೆ, ಬಡ ಜನತೆಯ ಪರವಾಗಿದೆ, ಎಲ್ಲ ಜಾತಿಯ ಬಡರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ. ಆದ್ದರಿಂದ ನೀವು ಕೂಡ ಯೋಚನೆ ಮಾಡಬೇಕು. MP ಆದರೂ ಇಷ್ಟು ದಿನ 2 ವರ್ಷ ಆಯ್ತಾ ಬರೋಕ್ಕೆ ನಮ್ಮ ಊರಿಗೆ ಅಂತ ನೀವು ಕೇಳಿದ್ದೀರ. ಆದರೆ ವರ್ಷದಲ್ಲಿ ನನಗೆ 4 ಬಾರಿ ಸೆಷನ್ ಇರುತ್ತೆ. ಒಂದೊಂದು ಸೆಷನ್ 3 ಇಂದ 4 ಬಾರ ಇರುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಕಮಿಟಿಗಳು ಇರ್ತವೆ. ಆರೋಗ್ಯ ಕಮಿಟಿ ಅಂತೆ, ಆಮೇಲೆ ಜನರಲ್ ಅಶ್ಯೂರೆನ್ಸು, ಆಮೇಲೆ ಶಿಕ್ಷಣ. 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ MP ಅವ್ರದ್ದೇ ಆದ ಜವಾಬ್ದಾರಿಗಳು ಮಾಡಿರ್ತಾರೆ. ಅವಾಗ ನಾವು ಆರೋಗ್ಯ ಸಚಿವರಿಗೆ ನಾವು ಸಲಹೆ ಕೊಡ್ಬೋದು. ಆರೋಗ್ಯ ಕಮಿಟಿಯಲ್ಲಿದ್ದಾಗ ಈಗ ದೇಶದಲ್ಲಿ ಆಗ್ತಿರುವಂತಹ ಏನು ಸಂಸ್ಥೆ ಇರ್ಬೋದು, ಮತ್ತು ಬಡ ಜನತೆಗೆ ಗುಣಮಟ್ಟದ ಮತ್ತು ಒಳ್ಳೆಯ ಚಿಕಿತ್ಸೆನ ಯಾವ ರೀತಿ ಕೊಡ್ಬೋದು, ಎಲ್ಲಿ ನಾವು ತರ್ತಾ ಇದ್ದೀವಿ, ಒಳ್ಳೊಳ್ಳೆ ಔಷಧಿಗಳನ್ನು ಸರಿಯಾದ ಅಮೌಂಟ್ನಲ್ಲಿ, ಅಂದರೆ ಒಂದು ಫಾರ್ಮಸಿ ಕಂಪನಿನಲ್ಲಿ ಒಂದು ಔಷಧಿ ಕೊಡುವಾಗ ಅದರ ಬೆಲೆ 20 ರೂಪಾಯಿ ಇದ್ದರೆ ಅದು ಅಂಗಡಿಗೆ ಹೋದಾಗ ಅದರ ಬೆಲೆ 100 ರೂಪಾಯಿ ಆಗುತ್ತೆ. ಯಾಕೆ ಆಗುತ್ತೆ? ಅದು ಆರ್ಥಿಕ ಹೊರೆ ಆಗುತ್ತೆ ಬಡ ರೋಗಿಗಳಿಗೆ. ಜೊತೆಗೆ ಕ್ಯಾನ್ಸರ್ ಕಾಯಿಲೆ, ಇಂತಹ ಕಾಯಿಲೆಗಳು ಜನರನ್ನು ಆರ್ಥಿಕ ಹೊರೆಯಾಗಿ ಸಾಲ ಮಾಡಿ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಸಂದರ್ಭ ಕೂಡ ಆಗ್ತಾ ಇದೆ. ಸೊ ಎಲ್ಲ ವಿಚಾರಗಳ ಬಗ್ಗೆ ಮೊನ್ನೆ ಹೆಲ್ತ್ ಕಮಿಟಿನಲ್ಲಿ ಚರ್ಚೆ ಕೂಡ ಆಯಿತು. ಸೊ ಅವಾಗ ನಾವೆಲ್ಲ MP ಒಂದೊಂದು ಕಮಿಟಿನಲ್ಲಿ 20 ರಿಂದ 25 ಜನ MP ಸೊ ಅಲ್ಲೂ ಕೂಡ ನಮಗೆ 2 ವಾರ ಮುಂಚೆ ಏನು ಸಬ್ಜೆಕ್ಟ್ ಅಂತ ಕಳಿಸಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಕೂಡ ಸ್ಟಡಿ ಮಾಡಿಕೊಂಡು ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯ ಸಮಸ್ಯೆಗಳೇನಿವೆ ಅಂತ ಹೇಳಿ, ನಮ್ಮ ಹತ್ರ ಬರುವಂತಹ ಜನಸಾಮಾನ್ಯರ ಸಮಸ್ಯೆ ಏನಿದೆ ಅದನ್ನೆಲ್ಲ ಬರ್ಕೊಂಡು ಹೋಗಿ ಅಲ್ಲಿ ಕಮಿಟಿನಲ್ಲಿ ಮಾತಾಡುವಂತಹ ಅವಕಾಶ ಇರುತ್ತೆ. ನಾವು ಕೊಟ್ಟಂತಹ ಏನು ಒಪಿನಿಯನ್ ಇರುತ್ತಲ್ಲ, ಸಲಹೆಗಳು, ಅದನ್ನು ಮಿನಿಸ್ಟ್ರಿಗೆ ಕೊಟ್ಟಿರ್ತಾರೆ. ಆರೋಗ್ಯ ಸಚಿವರು JP ನಡ್ಡಾ ಅವರಲ್ಲಿ ಕೇಂದ್ರದಲ್ಲಿ ಆರೋಗ್ಯ ಸಚಿವರು ಅವರ ಮಂತ್ರಾಲಯಕ್ಕೆ ಹೋಗಿ ಅವರು ಅದರ ಬಗ್ಗೆ ನೆಕ್ಸ್ಟ್ ಬಜೆಟ್ ಬರುತ್ತಲ್ಲ, ಬಜೆಟ್ನಲ್ಲಿ ಅವರು ತೀರ್ಮಾನ ತಗೊಳ್ತಾರೆ
ಯಾವ ಕ್ಷೇತ್ರಕ್ಕೆ ನಾವು ಎಷ್ಟೆಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ. ಸೊ ಅದಕ್ಕೆ ಎಂ ಪಿ ಆದವರು ಕ್ಷೇತ್ರದ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಸೆಷನ್ಸ್ನ ಅಟೆಂಡ್ ಮಾಡೋದಿರುತ್ತೆ, ಕಮಿಟಿ ಅಟೆಂಡ್ ಮಾಡೋದಾಗಿರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತೀವಿ. ಸುಮಾರು 8 ತಾಲೂಕು ಬರ್ತವೆ. ಒಬ್ಬ ಎಮ್.ಎಲ್.ಎ. ಒಂದು ತಾಲೂಕು ಆಗುತ್ತೆ. ನಮಗೆ 8 ತಾಲೂಕು, ಹಾಗಾಗಿ ಓಡಾಟ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಕೂಡ ಹಿರಿಯರು, ನಮ್ಮ ಆಫೀಸ್ ಇದೆ, ನಮ್ಮ ಸ್ಟಾಫ್ ಕೂಡ ಇರ್ತಾರೆ ದಾವಣಗೆರೆಯಲ್ಲಿ. ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಬಂದು ಮಾತಾಡಿದ್ರೆ ನಾವು ಅಟೆಂಡ್ ಮಾಡ್ತೀವಿ. ಈ ಡೆಲ್ಲಿನಲ್ಲಿ ಕೊಡಬೇಕಾಗಿರುವಂತಹ ಲೆಟರ್ಸ್ ಇರುತ್ತೆ, ಅದನ್ನ ಅಲ್ಲಿ ಕಳಿಸಿ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂತಹ ಲೆಟರ್ಗಳನ್ನು ಅವರವರ ಮಂತ್ರಿಗಳು ಕೂಡ ಮುಟ್ಟಿಸೋಣಂತೆ. ಈಗ ನಮ್ಮ ಹತ್ರ ಬಂದಿರೋ 2 ಬೇಡಿಕೆಗಳು ಬಂದಿದ್ದಾವೆ. ಒಂದು PM ಗ್ರಾಮ ಸಡಕ್ ಯೋಜನಾ ಅಂತ ಇದೆ. ಗ್ರಾಮೀಣ ಭಾಗದಲ್ಲಿ ಬರುವಂತಹ ರಸ್ತೆಗಳು, ಅದರ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಂಟ್ಸ್ ಕೊಡುವಂತಹ ಯೋಜನೆ ಇದು. ಸೊ ಇದಕ್ಕೂ ಸಂಬಂಧಪಟ್ಟ ಹಾಗೆ ಹಿಂದೆ ಅದನ್ನು ಡಿಕ್ಲೇರ್ ಮಾಡಿದ್ರು. ಭಾಳ ಜನಕ್ಕೆ, ಬಡ ರೈತರಿಗೆ, ಆಮೇಲೆ ಅಲ್ಪಸಂಖ್ಯಾತರಿಗೆ ಈ ರೋಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಕೂಡ ಹೋಗಿ ಅಲ್ಲಿ ಸಚಿವಾಲಯದಲ್ಲಿ ಮಾತಾಡಬೇಕು. ಈ ಫಸ್ಟ್ ನಮ್ಮ CEO ಹತ್ರ ಮಾಹಿತಿ ತಗೊಂಡು ಯಾವ್ಯಾವ ರೋಡ್ಸ್ನ ಗ್ರಾಂಟ್ಸ್ನ ಈ ಬಾರಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೊ ಇದನ್ನು ಕೂಡ ಬರುವಂತಹ ಕ್ರಿಯಾ ಯೋಜನೆಗೆ ಕೂಡ ಸೇರಿಸುವಂಥ ಒಂದು ಕೆಲಸ ಮಾಡಬೇಕು. ಆಮೇಲೆ ಚರಂಡಿ ಬಗ್ಗೆ ಹೇಳಿದರು, ಎಲ್ಲರ ಹತ್ರ ಹೋಗಿದ್ವಿ, ಕಲೆಕ್ಷನಲ್ಲಿ ಹೇಳಿದರು. ಸೊ ಅದನ್ನು ಚರಂಡಿದು ನೀವು ಡೀಟೇಲ್ಸ್ ಹರೀಶ್ ಅವರಿಗೆ ಕೊಡ್ತೇವೆ. ನಾನು ಕೂಡ ಅಲ್ಲಿ DC ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಬೇರೆ ಕೇಳಿದ್ದು ಕಲೇಶ್ವರ ದೇವಸ್ಥಾನದ್ದು ಕಳಸದ ಬಗ್ಗೆ ಕೇಳಿದ್ವಿ. ಆಮೇಲೆ POP ಬಗ್ಗೆ ಕೇಳಿದ್ವಿ. ಸೊ ಇದನ್ನೆಲ್ಲ ಎಸ್ಟಿಮೇಷನ್ ತಗೊಂಡು ನೆಕ್ಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಆಮೇಲೆ ಅಲ್ಲಿಗೂ ಬರ್ತಾ ಇದ್ದಾರೆ. ಬರ್ತಿಲ್ಲ ಏನು, ಸೊ ಈಗ ಹಾಲಿನ ಲೆವಿ ಮಾಡ್ಕೊಳ್ತಿಲ್ಲ, ಅದನ್ನು ಕೂಡ ಸೊ ಅಲ್ಲಿ ಸುಮಾರು 1,000 ಪ್ರತಿದಿನ ಮಾಡ್ತೀವಿ ಲೀಟರ್ಸ್ ಹಾಲನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ